ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ತಾನೆ? ನಾವು ಕೂಡ ಆರಾಮಾಗಿದ್ದೀವಿ ಅಂಡ್ ಫುಲ್ ಖುಷಿಯಾಗಿ ಕುಂಭಮೇಳ ನೋಡಕ್ಕೆ ಹೋಗ್ತಾ ಇದೀವಿ. ಆದ್ರೆ ಈ ಕ್ಷಣಕ್ಕೆ ಮಾತ್ರ ಸಾಕಪ್ಪ ಸಾಕು ಅನ್ಸ್ಬಿಟ್ಟಿದೆ. ಯಾಕೆ ಗೊತ್ತಾ, ಕುಂಭಮೇಳ ಶುರು ಆದಾಗಿಂದ ಹೋಗ್ಲೇಬೇಕು ಅಂತ ಆಸೆ ಇಟ್ಕೊಂಡಿದ್ವಿ ಅಂಡ್ ಫೈನಲಿ ಹೋಗ್ತಾ ಇದೀವಿ. ಅದ್ರದ್ದೊಂದು ಖುಷಿ ಇದ್ರೆ ಕುಂಭಮೇಳಕ್ಕೆ ಹೋದವರೆಲ್ಲ ಹೇಳ್ತಾ ಇದ್ರು ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂತ. ಹಾಗಾಗಿ ನಾವು ಕೂಡ ಸ್ವಲ್ಪ ನಿಧಾನ ಮಾಡಿದ್ವಿ. ಆದ್ರೂ ಕೂಡ ನಾವು ಈ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡೇ ಬಿಟ್ವಿ. ಆಲ್ಮೋಸ್ಟ್ 2.5 hours ಆಯ್ತು ನಾವು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು. ನೋಡಿ ಇನ್ನೂ ಕ್ಲಿಯರ್ ಆಗ್ತಾ ಇಲ್ಲ. ಬಟ್ ನೀವೇ ನೋಡ್ತಾ ಇದ್ದೀರಾ ಮ್ಯಾಪ್ ಅಲ್ಲಿ ಎಷ್ಟೆಲ್ಲ ಟ್ರಾಫಿಕ್ ಇದೆ ಅಂತ. ನಾವು ಪ್ರಯಾಗ್ರಾಜ್ ರೀಚ್ ಆಗಕ್ಕೆ 537 ಕಿಲೋಮೀಟರ್ಸ್ ಇದೆ ಅಂಡ್ ಆಲ್ಮೋಸ್ಟ್ 9 hours ಬೇಕು ಅಲ್ಲಿಗೆ ರೀಚ್ ಆಗಕ್ಕೆ. ನಿನ್ನೆ ಅರ್ಲಿ ಮಾರ್ನಿಂಗ್ 4 o'clock ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ. ಇನ್ನೂ ಕೂಡ ಹೋಗ್ತಾನೆ ಇದೀವಿ. ಫೈನಲಿ ಇವತ್ತು ಹೋಗ್ತೀವಿ ಅನ್ಕೊಂಡಿದ್ವಿ. ಆದ್ರೆ ಈ ಟ್ರಾಫಿಕ್ ನೋಡ್ತಿದ್ರೆ ಖಂಡಿತ ನನಗಂತೂ ಅನಿಸ್ತಾ ಇಲ್ಲ ಇವತ್ತು ಕೂಡ ರೀಚ್ ಆಗ್ತೀವೋ ಅಂತ. ನೋಡೋಣ. ಎನಿವೇಸ್ ಹೋಗ್ತಾ ಇದೀವಿ. ಒಂಥರ ಚೆನ್ನಾಗಿದೆ ಈ ಜರ್ನಿ. ಈ ತರ ಒಂದು ಲೈಫಲ್ಲಿ ಟ್ರಾವೆಲ್ ಮಾಡೇ ಇಲ್ಲ. ಒಂದು ಜಾಗಕ್ಕೆ 2 ದಿನ ಯಾವತ್ತೂ ಟ್ರಾವೆಲ್ ಮಾಡಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು. ಸೊ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್. ಫೈನಲಿ ನಮಗೆ ಗೊತ್ತಾಗಿದ್ದ ವಿಷಯ ಏನು ಅಂದ್ರೆ, ಈ 2 hours ಟ್ರಾಫಿಕ್ ಜಾಮ್ಗೆ ಆಕ್ಚುಯಲ್ ರೀಸನ್ ಬಂದು ಇಲ್ಲೊಂದು ಟ್ರಕ್ ಆಕ್ಸಿಡೆಂಟ್ ಆಗಿತ್ತು. ಒಂದು ಫುಲ್ಲಿ ಲೋಡೆಡ್ ಕಾಟನ್ ಟ್ರಕ್ ರೋಡಲ್ಲಿ ಪಲ್ಟಿ ಹೊಡೆದಿದ್ದಕ್ಕೆ ಈ 2 hours ಟ್ರಾಫಿಕ್ ಜಾಮ್ ಆಗಿದ್ದು. ಲಕ್ಕಿಲಿ ಪಾಪ ಯಾರಿಗೇನೂ ಆಗಿಲ್ಲ. ಫೈನಲಿ ರೋಡೆಲ್ಲ ಕ್ಲಿಯರ್ ಆಗಿ ನಾವು ಕೂಡ ಮುಂದೆ ಹೊರಟಿದೀವಿ ಅಂಡ್ ನಮ್ಮ ಟೆನ್ಷನ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಆಸ್ ಆಫ್ ನಾವು ಟ್ರಾಫಿಕ್ ಏನಷ್ಟಿಲ್ಲ ಅಂಡ್ ನಮ್ಮ ಟ್ರಾವೆಲ್ ಕೂಡ ಆರಾಮಾಗಿ ಸಾಗ್ತಾ ಇದೆ. ಬಟ್ ನಮ್ಮ ಮೇನ್ ಡೆಸ್ಟಿನೇಷನ್ ಪ್ರಯಾಗಿಗೆ ಹೋದಾಗ ಕ್ರೌಡ್ ಹೇಗಿದೆ ಅನ್ನೋದನ್ನ ಲೇಟರ್ ಆನ್ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ನನ್ನ ವ್ಲಾಗ್ ನೋಡ್ತಾ ಇರಿ ಅಂಡ್ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.